ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MJTV ಕನ್ನಡ. ಸೊ ಗೌರ್ಮೆಂಟ್ ರಿಲೇಟೆಡ್ ಸ್ಕೀಮ್ ಬಗ್ಗೆ ನಾನು ವೀಡಿಯೋ ಮಾಡಬೇಕಿತ್ತು. ಎಷ್ಟೊಂದು ಜನ ಕಮೆಂಟ್ ಮಾಡಿದರು ಮತ್ತು ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ DM ಮಾಡಿದ್ರು. ಸೊ ಅದಕ್ಕೋಸ್ಕರ ಗೃಹ ಜ್ಯೋತಿ ಬಗ್ಗೆ ನೀವು ಅದು ಸ್ಟೇಟಸ್ ಚೆಕ್ ಮಾಡಬೇಕಾಗುತ್ತೆ. ಅಫಿಷಿಯಲಾಗಿ ಇನ್ನೂ ಬಂದಿಲ್ಲ, ಶೀಘ್ರದಲ್ಲಿ ಬರಲಿ ಅಂತ ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ಸೊ ಆಲ್ಟರ್ನೇಟಿವ್ ವೇಲಿ ಹೇಗೆ ಚೆಕ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಗೃಹಲಕ್ಷ್ಮಿ ಕೂಡ ಇನ್ನೂ ಬಂದಿಲ್ಲ, ಶಕ್ತಿ ಯೋಜನೆಗೆ ಬಂದಿಲ್ಲ, ಯುವನಿಧಿ ಕೂಡ ಬಂದಿಲ್ಲ. ಸೊ ಗೃಹ ಜ್ಯೋತಿ ಅಪ್ಲಿಕೇಶನ್ ಸ್ಟೇಟಸ್ ಹೇಗೆ ಕಂಡುಹಿಡಿಯೋದು ಅಂತ ನಾನು ಈ ವಿಡಿಯೋದಲ್ಲಿ ಆಲ್ಟರ್ನೇಟಿವ್ ವೇ ತಿಳಿಸ್ಕೊಡ್ತೀನಿ. ಫಸ್ಟು ಈ ಲಿಂಕ್ ಇದೆಯಲ್ಲ, ಈ ಲಿಂಕ್ ಕಾಪಿ ಮಾಡ್ಕೊಳ್ಳಿ, ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಈ ಪೇಜ್ಗೆ ರೀಚ್ ಆಗ್ತೀರಾ. ಸೊ ಅಲ್ಲಿ ಗೃಹ ಜ್ಯೋತಿ ಮೇಲೆ ಕ್ಲಿಕ್ ಮಾಡಿ ತಿರ್ಗಿ ನೀವು ಇನ್ನೊಂದು ಪೇಜ್ ಓಪನ್ ಆಗುತ್ತೆ, ಪಾಪಪ್ ಆಗುತ್ತೆ. ಸೊ ಅಲ್ಲಿ ನೀವು ಈ ಕ್ಯಾಪ್ಚಾ ಇರುತ್ತಲ್ಲ, ಕ್ಯಾಪ್ಚಾನ ಟೈಪ್ ಮಾಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನೀವು ನಿಮ್ಮ ಆಧಾರ್ ಕಾರ್ಡ್ ಮತ್ತು ಅಕೌಂಟ್ ID-ನ ನಿಮ್ಮ ಜೊತೆ ಇಟ್ಕೊಳ್ಳಿ. ಸೊ ಇಲ್ಲಿ ಈ ಪೇಜಲ್ಲಿ ನೀವು ಆಧಾರ್ ಕಾರ್ಡ್, ನಿಮ್ಮ ಲಿಂಕ್ ಮಾಡಿರೋ ಆಧಾರ್ ಕಾರ್ಡ್ ಮೀನ್ಸ್ ಅಪ್ಲೈ ಮಾಡಬೇಕಾದ್ರೆ ನೀವು ಏನು ಆಧಾರ್ ಕಾರ್ಡ್ ಕೊಟ್ಟಿರ್ತೀರೋ ಅಥವಾ ಕರೆಂಟ್ ಬಿಲ್ಗೆ ಅಥವಾ ರೆಂಟಲ್ ಅಗ್ರಿಮೆಂಟಲ್ಲಿ ಯಾರು ಆಧಾರ್ ಕಾರ್ಡ್ ಇದೆಯೋ ಆ ಆಧಾರ್ ಕಾರ್ಡ್ ನೀವು ಕೊಟ್ಟಿರಬೇಕಾಗಿರುತ್ತೆ. ಸೊ ಆಧಾರ್ ಕಾರ್ಡ್ ಎಂಟರ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಪಾಪಪ್ ಆಗುತ್ತೆ. ಸೊ ಅಲ್ಲಿ ನೀವು ನೋಡ್ತಾ ಇದ್ದೀರಾ, ದಿಸ್ ಆಧಾರ್ ಕಾರ್ಡ್ ಈಸ್ ಆಲ್ರೆಡಿ ಲಿಂಕ್ಡ್ ವಿತ್ ಗೃಹ ಜ್ಯೋತಿ ಸ್ಕೀಮ್ ಅಂತ ಬರ್ತಾ ಇದೆ. ಸೊ ಇದು ನಿಮಗೆ ಅಫಿಷಿಯಲಾಗಿ ಅಲ್ಲದೆ ಹೋದ್ರೂ ಆಲ್ಟರ್ನೇಟಿವ್ ಅಥವಾ ಇಂಡೈರೆಕ್ಟಾಗಿ ಅಪ್ಲೈ ಆಗಿದೆ ಅಂತ ಒಂದು ಸ್ಟೇಟಸ್. ಸೊ ನಾವು ಅಫಿಷಿಯಲಾಗಿ ಅದಿನ್ನೂ ರಿಲೀಸ್ ಆಗಿಲ್ಲ, ಅದು ಬಂದಾಗ ನಿಮಗೆ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಸೊ ಇದು ಒಂದು ಆಲ್ಟರ್ನೇಟಿವ್ ಅಂತ ಹೇಳ್ಬೋದು. ಚೆಕ್ ಮಾಡಿ ಈಗಲೇ ನಿಮ್ಮದು ಲಿಂಕ್ ಆಗಿದೆ ಇಲ್ವಾ ಅಂತ ನೀವು ತಿಳ್ಕೊಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಇದೇ ಥರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ದಿವಸಗಳಾಗಿತ್ತು ವೀಡಿಯೋ ಮಾಡಿ. ಸೊ ಇದೊಂದು ಇನ್ಫಾರ್ಮೇಟಿವ್ ವೀಡಿಯೋ ನಿಮಗೋಸ್ಕರ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್.